ಸೂರಜ್ ರೇವಣ್ಣನ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ರಾಜ್ಯದಲ್ಲಿ. ಸಲಿಂಗ ಕಾಮದ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಇದನ್ನ HDKಗೆ ಪ್ರಶ್ನೆ ಮಾಡಿದ್ರೆ ನನ್ಗೆ ಯಾಕೆ ಸೂರಜ್ ಬಗ್ಗೆ ಪ್ರಶ್ನೆ ಕೇಳ್ತೀರಾ ಅಂತಾರೆ. ಹಿಂದೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ ರೀ ಅಂತ ಹೇಳ್ದಂಥವ್ರು ಈಗ ಸೂರಜ್ ರೇವಣ್ಣ ವಿಚಾರದಲ್ಲಿ ನಮ್ಗೆ ಯಾಕೆ ಪ್ರಶ್ನೆ ಕೇಳ್ತೀರಾ ಅಂತಿದ್ದಾರೆ. HDK ಸೂರಜ್ ಬಗ್ಗೆ ಕೇಳ್ತಾ ಇದ್ದಂತೆ HDK ಸಿಡಿಮಿಡಿ ಈ ರೀತಿಯ ವಿಚಾರಗಳಿಗೆ ಪ್ರತಿಕ್ರಿಯಿಸಲ್ಲ, ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತಾರೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ಯಾರಿಗೆ ಕೇಳಬೇಕು ಈ ಪ್ರಶ್ನೆನ? JDS ರಾಜ್ಯಾಧ್ಯಕ್ಷರಪ್ಪ ಇವರು. ಪಕ್ಷದಲ್ಲಿ ಒಂದು ಮಹತ್ವದ ಹುದ್ದೆ ಕೂಡ ಇದೆ. ಕೇಂದ್ರ ಸಚಿವರಾಗಿರುವುದರ ಜೊತೆಗೆ ಪಕ್ಷದ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ. ಅದರಲ್ಲಿ ಅವರದ್ದೇ ಪಕ್ಷದ ಅವರ ಅಣ್ಣನ ಮಗ ಆ ವಿಚಾರ ಬಿಡೋಣ, ಅವರದ್ದೇ ಪಕ್ಷದ MLC ಬೇರೆ ಅಲ್ವಾ? ಸೊ ಈ ಕಾರಣಕ್ಕೋಸ್ಕರ ಪ್ರಶ್ನೆಯನ್ನ ಕೇಳಿದ್ರೆ ಫುಲ್ ಗರಂ ಕುಮಾರಸ್ವಾಮಿ ಅವರು. ನನ್ಗೆ ಯಾಕೆ ಪ್ರಶ್ನೆ ಮಾಡ್ತೀರಾ ಇದನ್ನ ಅಂತ ಕೇಳಿದ್ರಂತೆ. ಇನ್ನು ಸೂರಜ್ ರೇವಣ್ಣ ಬಂಧನ ವಿಚಾರ ಪ್ರತಿಕ್ರಿಯಿಸಲಿಕ್ಕೆ BY ವಿಜೇಂದ್ರ ನಕಾರ. ಅದು ದೊಡ್ಡ ವಿಚಾರ, ನಾನು ಮಾತನಾಡಲ್ಲ ಅಂತ BY ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇ ಇದು ಇವ್ರ ದೋಸ್ತಿ ಪಕ್ಷ ಆಗ್ದಲೆ ಇನ್ಯಾರಾದ್ರೂ ಆಗಿದ್ರೆ ಸುಮ್ಮನಿರ್ತಾ ಇದ್ರ BJP ನಾಯಕರು? ಒಬ್ಬರಾದ್ಮೇಲೆ ಒಬ್ರು ಬಂದು ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟು, ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬರಾದ್ಮೇಲೆ ಒಬ್ರು ಒಬ್ಬೊಬ್ಬರಿಗೆ ತರಾಟೆ ಮೇಲೆ ತರಾಟೆಗೆ ತೆಗೆದುಕೊಂಡಿರೋರು. ಆದರೆ ದೋಸ್ತಿ ಪಕ್ಷ ಅಲ್ವಾ, ದೋಸ್ತಿ ಪಕ್ಷದ MLC ಬೇರೆ ಅಲ್ವಾ? ಸೊ ಹೀಗಾಗಿ ಅದಕ್ಕೂ ನಮಗೂ ಗೊತ್ತಿಲ್ಲ, ಈಗ ಈ ಪ್ರತಿಕ್ರಿಯೆ ಕೊಡಲ್ಲ, ಕಾನೂನು ಅದರ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಸೂರಜ್ ರೇವಣ್ಣ ಬಂಧನದ ಬಗ್ಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸಿದ್ದಾರೆ. ಯಾರು ಏನು ಹೇಳಿದ್ದಾರೆ ಕೇಳೋಣ. ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಇವೆಲ್ಲ ಒಂದು ವಿಚಿತ್ರವಾದಂಥ ಪ್ರಕರಣಗಳು, ವಿಕೃತ, ಅಸಹ್ಯ ಪಡುವಂಥ ಪ್ರಕರಣಗಳು. ಪ್ರಜ್ವಲ್ ರೇವಣ್ಣದಿರ್ಬೋದು, ನಿಮ್ಮ ಸೂರಜ್ದಿರ್ಬೋದು, ಯಡಿಯೂರಪ್ಪ ಅವ್ರದ್ದಿರ್ಬೋದು, ಏನು ನಡೀತಾ ಇದೆ ಅಂತಲೇ ತೋಚ್ತಾ ಇಲ್ಲ. ಅವು ಯಾರು ಮಾಡಿದ್ದಾರೆ ಅವ್ರಿಗೂ ಕೂಡ ಏನು ಅನ್ನಿಸ್ತಾ ಇಲ್ಲ. ಎಲ್ಲರೂ ಬೇರೆ ರಾಜೀನಾಮೆನೇ ಕೇಳ್ತಾ ಇದ್ದಾರೆ, ಅವರು ಆತ್ಮಾವಲೋಕನ ಮಾಡ್ಕೊತಾ ಇಲ್ಲ. ನಮ್ಮ ಕುಟುಂಬದ ಮೇಲೆ ಇರುವಂಥ ಒಂದು ಈ ಕಪ್ಪು ಚುಕ್ಕಿಯನ್ನು ನಾವು ಅಳಿಸೋ ತನಕ ನಾವು ಅಧಿಕಾರ ಬಿಟ್ಟಿರ್ತೀವಿ, ಅಥವಾ ನಾವು ಸಮಾಜದಲ್ಲಿ ಒಂದು ಸ್ಪಷ್ಟವಾದಂಥ ಸಂದೇಶ ಕೊಡ್ತೀವಿ, ನಾವು ಮಾದರಿ ನಾಗರಿಕರಾಗ್ತೀವಿ ಅಂತ ಎಲ್ಲೂ ಬರ್ತಾನೆ ಇಲ್ಲ ಅಲ್ಲ. ಈ ಪ್ರಕರಣಗಳ ಬಗ್ಗೆ ಏನು ಹೇಳೋದೇ ಗೊತ್ತಾಗ್ತಾ ಇಲ್ಲ. ಆದರೆ BJP ಅವರ ಸ್ಮಶಾನ ಮೌನ ಯಾಕೆ ಈ ವಿಚಾರಗಳ ಬಗ್ಗೆ ಅಂತ ಗೊತ್ತಾಗ್ತಾ ಇಲ್ಲ. ಭಾಳ ದುರದೃಷ್ಟಕರ. ಇಳಿ ವಯಸ್ಸಲ್ಲಿ ಅವರಿಗೆ ಮಾನಸಿಕವಾಗಿ ಈ ರೀತಿ ಹಿಂಸೆ ಆಗ್ತಕ್ಕಂಥ ಪ್ರಸಂಗಗಳು ಜರುಗಿದೆ ಅಂದಾಗ ಯಾರೇ ಆಗಲಿ ಹಿರಿಯರಾದಂಥವ್ರಿಗೆ ಅದು ಒಂದು ಮಾನಸಿಕವಾಗಿ ಹಿಂಸೆ ಕೊಟ್ಟಾಗ ಆಗುತ್ತೆ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ಅದೇ ಮಾನವ ಕುಲದ ಎಲ್ಲರೂ ಕೂಡ ತಲೆ ತಗ್ಗಿಸ್ತಕ್ಕಂಥ ಕೃತ್ಯಗಳನ್ನು ಮಾಡಿರ್ತಕ್ಕಂಥದ್ದು. ಅಲ್ಲಿ ಇಲ್ಲಿನವರೆಗೆ ಯಾರು ಸಂತ್ರಸ್ತಿದ್ದಾರೆ ಅವ್ರಿಗೆ ಧೈರ್ಯ ಇರಲಿಲ್ಲ ಆಚೆ ಬಂದು ಹೇಳಲಿಕ್ಕೆ. ಈಗ ನಾನು ಅಲ್ಲಿ ಹಾಸನ ಉಸ್ತುವಾರಿ ಆದ ಮೇಲೆ ಅವರಲ್ಲಿ ಧೈರ್ಯ ತುಂಬಿದೆ. ಆಗ ನೀವು ಬಂದು ಏನು ನಿಮ್ಮ ಮೇಲೆ ದೌರ್ಜನ್ಯಗಳಾಗಿದ್ದಾವೆ ಹೇಳಿದಾಗ ನಿಮಗೆ ರಕ್ಷಣೆನೂ ಕೊಡ್ತೇವೆ, ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ನಾವು ಕಾನೂನನ್ವಯ ಶಿಕ್ಷೆ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಾವು ನಿಮ್ಮ ಜೊತೆಲಿ ಇರ್ತೇವೆ ಅಂತೇಳಿ ಧೈರ್ಯ ತುಂಬಿದ ಹಿನ್ನೆಲೆಯಲ್ಲಿ ಸಂತ್ರಸ್ತರು ಒಬ್ಬೊಬ್ಬರು ಬಂದು ಈಗ ಅದೆಲ್ಲ ಹೇಳ್ತೀವಿ. ಇದು ನೆನೆ ಮನೆ ನಡೆದಿರೋವಲ್ಲ, ಬಹಳಷ್ಟು ವರ್ಷಗಳಿಂದ ನಿರಂತರ ನಡ್ಕೊಂಡು ಬಂದಿರೋದು ನಿರಂತರವಾಗಿ. ಆದರೆ ಅವರಿಗೆ ಸಂತ್ರಸ್ತರಿಗೆ ಧೈರ್ಯ ಇರಲಿ, ಈಗ ಧೈರ್ಯವಾಗಿ ಮುಂದೆ ಬರ್ತಾ ಇದ್ದಾರೆ. ಮುಂದೆ ಬರ್ತಾರೆ, ಕಾನೂನು ತನ್ನ ಕೆಲಸ ತಾನು ಮಾಡುತ್ತೆ. ಕಾನೂನಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, SIT ಅವರು ಅದನ್ನು ತನಿಖೆ ಮಾಡ್ತಾರೆ, ಅದನ್ನ ಮೀರಿದ ಕೋರ್ಟ್ ಇದೆ, ತಗೊಳುತ್ತೆ. ಈ ವಿಚಾರವಾಗಿ ನಾವು ಪಬ್ಲಿಕ್ನಲ್ಲಿ ಚರ್ಚೆ ಮಾಡೋ ಡಿಬೇಟ್ ಅಲ್ಲ. ನಮಗೂ ಅದ್ರ ಬಗ್ಗೆ ಒಂದು ರೀತಿ ಮುಜುಗರ ಇದೆ. ಏನು ಮಾಡೋದು, ನಮ್ಮ ಕೈಲಿದೆಯಾ? ಏನು ಮಾಡ್ತಾರೋ ಗೊತ್ತಿಲ್ಲ. ಇದಕ್ಕೆ ರಾಜಕಾರಣ ಬೆರೆಸೋದು ಅಂತ ಅವಶ್ಯಕತೆ. ಕನ್ನಡಿಗರ
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.